ಜೈ ಶ್ರೀರಾಮ್ ಫ್ರೆಂಡ್ಸ್, ನಾವು ಕೆಲವೊಂದು ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡೋದಕ್ಕೆ ಅಥವಾ ಕೆಲವೊಂದು ಕೆಲಸಗಳನ್ನ ಮಾಡೋದಕ್ಕೆ ನಮ್ಮೊಂದು ಸ್ಮಾರ್ಟ್ ಫೋನ್ನ ರೂಟ್ ಮಾಡಬೇಕಾಗುತ್ತೆ. ಕೆಲವೊಬ್ರು ಅಥವಾ ಯೂಟ್ಯೂಬ್ಗಳಲ್ಲಿ ನಮಗೆ ರೂಟ್ ಮಾಡೋದಕ್ಕೆ ಕೆಲವೊಂದಷ್ಟು ಮಾರ್ಗಗಳನ್ನ ತಿಳಿಸ್ಕೊಡ್ತಾರೆ. ನಮ್ಮೊಂದು ಸ್ಮಾರ್ಟ್ ಫೋನಲ್ಲಿ ರೂಟ್ ಮಾಡೋದಂದ್ರೆ ಏನು, ಸೊ ಯಾವ ರೀತಿಯಾಗಿಬಿಟ್ಟು ನಮ್ಮ ಸ್ಮಾರ್ಟ್ ಫೋನ್ನ ರೂಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಕೂಡ ಆನ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಇವಾಗಲೇ ಫಾಲೋ ಮಾಡ್ಬೋದು. ಫಸ್ಟ್ ಆಫ್ ಆಲ್ ನಮ್ಮೊಂದು ಸ್ಮಾರ್ಟ್ ಫೋನ್ನ ರೂಟ್ ಮಾಡೋದ್ರಿಂದ ನಮಗೆ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ಹೇಳಿದ್ರೆ, ನಮ್ಮ ಸ್ಮಾರ್ಟ್ ಫೋನ್ ಏನೆಲ್ಲ ಫೈಲ್ಸ್ ಅಂಡ್ ಅಪ್ಲಿಕೇಶನ್ಗಳು ಇರುತ್ತೆ ಸೊ ಅದನ್ನ ನಾವು ಕಸ್ಟಮೈಸ್ ಮಾಡ್ಕೋಬಹುದು. ವಾಟ್ಸ್ಆಪ್ ಅಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಗಳು ಆನ್ ಮಾಡಕ್ ಆಗದೆ ಇರಬಹುದು ಅಥವಾ ಅದನ್ನ ಚೇಂಜ್ ಮಾಡಕ್ ಆಗದೆ ಇರಬಹುದು. ಬಟ್ ನಾವು ಸ್ಮಾರ್ಟ್ ಫೋನ್ ನ ರೂಟ್ ಮಾಡುವಂತ ಟೈಮಲ್ಲಿ ನಮ್ಮ ಸ್ಮಾರ್ಟ್ ಫೋನ್ ಇರುವಂತಹ ಫೈಲ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಕಸ್ಟಮೈಸ್ ಮಾಡ್ಕೋಬಹುದು. ಜೊತೆಗೆ ನಮ್ಮೊಂದು ಸ್ಮಾರ್ಟ್ ಫೋನ್ಗೆ ಬರುವಂತಹ ಆಡ್ಸ್ ಗಳಾಗಿರ್ಬೋದು, ಸೊ ನಾವು ಕೆಲವೊಂದು ಆಪ್ ಗಳನ್ನ ಯೂಸ್ ಮಾಡುವಾಗ ನಮಗೆ ಮಧ್ಯದಲ್ಲಿ ಇಂಟರ್ನೆಟ್ ಆನ್ ಇದ್ರೆ ಆಡ್ಸ್ ಗಳನ್ನ ಶೋ ಮಾಡುತ್ತೆ. ಸೊ ಅಂತ ಒಂದು ಆಡ್ಸ್ ಏನ್ ಬರುತ್ತೆ ಸೊ ಅದನ್ನ ಕೂಡ ನಾವು ಸ್ಟಾಪ್ ಮಾಡ್ಕೋಬಹುದು. ಹಾಗಾದ್ರೆ ರೂಟಿಂಗ್ ಅಂದ್ರೆ ಏನು? ನಾವು ಒಂದು ಕಂಪ್ಯೂಟರ್ ಯಾವುದೇ ಒಂದು ಅಪ್ಲಿಕೇಶನ್ ಅಥವಾ ಫೈಲ್ ನ ಒಂದು ಇನ್ಸ್ಟಾಲ್ ಮಾಡುವಂತ ಟೈಮಲ್ಲಿ ಸೊ ಅದು ಬಂದ್ಬಿಟ್ಟು ಸಿ ಡ್ರೈವ್ ಅಲ್ಲಿ ಸ್ಟೋರ್ ಆಗುತ್ತೆ. ಅದೇ ರೀತಿ ನಾವು ಸ್ಮಾರ್ಟ್ ಫೋನ್ ಅಲ್ಲಿ ಒಂದು ಅಪ್ಲಿಕೇಶನ್ ಅಥವಾ ಒಂದು ಫೈಲ್ ನ ಡೌನ್ಲೋಡ್ ಮಾಡಿದಾಗ ಸೊ ಅದು ಬಂದ್ಬಿಟ್ಟು ಇಂಟರ್ನಲ್ ಸ್ಟೋರೇಜ್ ಅಲ್ಲಿ ಸ್ಟೋರ್ ಆಗುತ್ತೆ. ಬಟ್ ಅದರ ಒಂದು ಆಕ್ಸೆಸ್ ಏನಿದೆ ಸೊ ಅದು ಬಂದ್ಬಿಟ್ಟು ನಮಗೆ ರೂಟ್ ಅನ್ನೋ ಒಂದು ಫೋಲ್ಡರ್ ಅಲ್ಲಿ ಸಿಗುತ್ತೆ. ರೂಟ್ ಅನ್ನೋ ಫೋಲ್ಡರ್ ಅಲ್ಲಿ ಯಾವ್ದೆಲ್ಲ ಆಕ್ಸೆಸ್ ಗಳಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಸ್ಮಾರ್ಟ್ ಫೋನ್ ನ OS ಆಗಿರ್ಬೋದು, ಅಪ್ಲಿಕೇಶನ್ ಗಳಾಗಿರ್ಬೋದು ಅಥವಾ ಇನ್ಸ್ಟಾಲ್ ಮಾಡುವಂತ ಫೈಲ್ಸ್ ಗಳ ಪ್ರತಿಯೊಂದು ಕೂಡ ಆಕ್ಸೆಸ್ ಕೂಡ ಈ ಒಂದು ರೂಟ್ ಅನ್ನೋ ಫೋಲ್ಡರ್ ಅಲ್ಲಿ ಇರುತ್ತೆ. ಈ ಒಂದು ರೂಟ್ ಅನ್ನೋ ಫೋಲ್ಡರ್ ಏನಿದೆ ಸೊ ಇದು ಇನ್ಬಿಲ್ಟ್ ಆಗಿ ಬರ್ತಾನೆ ನಮಗೆ ಲಾಕ್ ಆಗಿ ಬಂದಿರುತ್ತೆ. ಸೊ ಇದನ್ನ ಅನ್ಲಾಕ್ ಮಾಡುವಂತಹ ಪ್ರೊಸೀಜರ್ ಏನಿದೆ ಸೊ ಅದನ್ನ ನಾವು ರೂಟ್ ಮಾಡುವಂಥದ್ದು ಅಥವಾ ರೂಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸಿಂಪಲ್ ಆಗಿ ನಮ್ಮೊಂದು ಸ್ಮಾರ್ಟ್ ಫೋನ್ ನ ಪ್ರತಿಯೊಂದು ಆಕ್ಸೆಸ್ ನ ಹೊಂದಿರುವಂತಹ ಈ ಒಂದು ರೂಟ್ ಅನ್ನೋ ಫೋಲ್ಡರ್ ಏನಿದೆ ಸೊ ಅದನ್ನ ಅನ್ಲಾಕ್ ಮಾಡುವಂತ ಪ್ರೊಸೀಜರ್ ಈ ಒಂದು ರೂಟಿಂಗ್. ಈ ಒಂದು ರೂಟ್ ಅನ್ನೋ ಫೋಲ್ಡರ್ ನ ಯಾಕೆ ಲಾಕ್ ಮಾಡಿ ಕೊಟ್ಟಿರ್ತಾರೆ, ಅನ್ಲಾಕ್ ಮಾಡಿ ಕೊಡೋದಿಲ್ಲ ಅಂತ ಹೇಳಿದ್ರೆ, ಇದರಲ್ಲಿ ಇರುವಂತಹ ಪ್ರತಿಯೊಂದು ಫೈಲ್ಸ್ ಆಗಿರ್ಬೋದು ಅಥವಾ ಒಂದು ಅಪ್ಲಿಕೇಶನ್ ಗಳ ಒಂದು ಡಾಕ್ಯುಮೆಂಟ್ಸ್ ಏನಿದೆ ಸೊ ಅದು ಕಂಪ್ಲೀಟ್ ಆಗಿ ನಮ್ಮೊಂದು ಸ್ಮಾರ್ಟ್ ಫೋನ್ ಮೇಲೆ ಬೇಸ್ಡ್ ಆಗಿರುತ್ತೆ. ಸೊ ಇದರಲ್ಲಿ ಒಂದೇ ಒಂದು ಫೈಲ್ ಡಿಲೀಟ್ ಆಯ್ತು ಅಂತ ಹೇಳಿದ್ರೆ ನಮ್ಮೊಂದು ಸ್ಮಾರ್ಟ್ ಫೋನ್ ಸಿಸ್ಟಮ್ ಕಂಪ್ಲೀಟ್ ಆಗಿ ವರ್ಕ್ ಮಾಡುವಂಥದ್ದು ನಿಲ್ಲಿಸ್ಬಿಡುತ್ತೆ. ಆದ್ರಿಂದ ಅದರಲ್ಲಿ ಇರುವಂತಹ OS ಗಳ ಸಿಸ್ಟಮ್ ನ ಯಾವುದೇ ರೀತಿಯಾಗ್ಬಿಟ್ಟು ಸೆಟ್ಟಿಂಗ್ಸ್ ಚೇಂಜ್ ಆಗಬಾರ್ದು ಅಥವಾ ಅದು ಡಿಲೀಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ರೂಟ್ ಅನ್ನೋ ಫೋಲ್ಡರ್ ನ ಲಾಕ್ ಮಾಡಿ ಕೊಟ್ಟಿರ್ತಾರೆ. ಬಟ್ ನಾವು ಅದನ್ನ ಅನ್ಲಾಕ್ ಮಾಡಿಬಿಟ್ಟು ಅಂದ್ರೆ ಮೊಬೈಲ್ ನ ರೂಟ್ ಮಾಡಿಬಿಟ್ಟು ಕೆಲವೊಂದು ಕಸ್ಟಮೈಸೇಷನ್ ಮಾಡಕೋಬಹುದು. ಕಸ್ಟಮೈಸೇಷನ್ ಮಾಡುವಂತ ಟೈಮಲ್ಲಿ ಮಿಸ್ ಆಗ್ಬಿಟ್ಟು ಯಾವ್ದಾದ್ರು ಒಂದು ಫೋಲ್ಡರ್ ಅಥವಾ ಒಂದು ಫೈಲ್ ಡಿಲೀಟ್ ಆಯ್ತು ಅಂತ ಹೇಳಿದ್ರೆ ಸ್ಮಾರ್ಟ್ ಫೋನ್ ಇರುವಂತಹ ಕಂಪ್ಲೀಟ್ ಮೆಮೊರಿ ಆಗಿರ್ಬೋದು ಅಥವಾ ಆಕ್ಸೆಸ್ ಆಗಿರೋದು ಎಲ್ಲ ಕೂಡ ಡಿಲೀಟ್ ಆಗುತ್ತೆ. ಜೊತೆಗೆ ನಮ್ಮ ಸ್ಮಾರ್ಟ್ ಫೋನ್ ಫುಲ್ ವರ್ಕ್ಲೆಸ್ ಆಗಿಬಿಡುತ್ತೆ ಅಂತ ಹೇಳಿದ್ರೆ ಸ್ವಿಚ್ ಆನ್ ಆಗದೆ ಇರೋ ರೀತಿ ಅಥವಾ ಆನ್ ಆದ್ರೂ ಕೂಡ ಯಾವುದೇ ರೀತಿ ವರ್ಕ್ ಆಗದೆ ಇರೋ ರೀತಿ ಕೂಡ ಆಗ್ಬಿಡುತ್ತೆ. ಈ ಒಂದು ಮೇನ್ ರೀಸನ್ ಇಂದಾನೆ ಆಗ್ಬಿಟ್ಟು ನಮ್ಮೊಂದು ಸ್ಮಾರ್ಟ್ ಫೋನ್ ಅಲ್ಲಿ ರೂಟ್ ಅನ್ನೋ ಫೋಲ್ಡರ್ ಏನಿದೆ ಸೊ ಅದು ಲಾಕ್ ಆಗಿರುತ್ತೆ. ಜೊತೆಗಿನ ಐಫೋನ್ ನ ರೂಟ್ ಮಾಡಬಹುದಾ ಅಂತ ಕೇಳೋದಾದ್ರೆ ಸೊ ಅದು ಕೂಡ ಪಾಸಿಬಲ್ ಇದೆ. ಬಟ್ ನಾವು ಐಫೋನ್ ನ ರೂಟ್ ಮಾಡುವಂತ ಟೈಮಲ್ಲಿ ನಾವು ಅದನ್ನ ರೂಟಿಂಗ್ ಅಥವಾ ರೂಟ್ ಮಾಡೋದು ಅಂತ ಹೇಳ್ಬಿಟ್ಟು ಕರೆಯೋದಿಲ್ಲ, ಜೈಲ್ ಬ್ರೇಕ್ ಅಂತ ಹೇಳ್ಬಿಟ್ಟು ನಾವು ಅದರಲ್ಲಿ ಕರಿತೀವಿ. ಸೊ ಜೈಲ್ ಬ್ರೇಕ್ ಅಂತ ಹೇಳಿದ್ರೆ ಸೇಮ್ ರೂಟ್ ಮಾಡುವಂಥದ್ದು, ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಅದರ ಒಂದು ಹೆಸರು ಮಾತ್ರ ಚೇಂಜ್ ಇರುವಂಥದ್ದು. ಇನ್ನು ನಮ್ಮೊಂದು ಸ್ಮಾರ್ಟ್ ಫೋನ್ನ ಯಾವ ರೀತಿ ರೂಟ್ ಮಾಡೋದು ಅನ್ನೋದನ್ನ ನೀವು ಕೇಳೋದಾದ್ರೆ ಸೊ ಅದನ್ನ ನಾನು ನಿಮಗೆ ಹೇಳ್ಕೊಡಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಮೊಬೈಲ್ಗಳಲ್ಲಿ ರೂಟ್ ಮಾಡುವಂಥ ವಿಧಾನ ಏನಿದೆ ಸೊ ಅದು ಬದಲಾಗಿರುತ್ತೆ. ಒಂದೇ ರೀತಿಯ ಸ್ಮಾರ್ಟ್ ಫೋನ್ಗಳಲ್ಲಿ ಒಂದೇ ರೀತಿಯಾಗಿ ರೂಟ್ ಮಾಡ್ಬೋದು ಅಂತ ಹೇಳಿದ್ರೆ ವಿವೋ X100 ಸೀರೀಸ್ ಅಲ್ಲಿ 2 ಸ್ಮಾರ್ಟ್ ಫೋನ್ ಬಂದಿದೆ, X100 ಮತ್ತು X100 Pro. ಸೊ ಈ X100 Proನ ನಾನು ರೂಟ್ ಮಾಡಬೇಕು ಅಂತ ಹೇಳಿದ್ರೆ X100 Pro ಸ್ಮಾರ್ಟ್ ಫೋನ್ಗಳು ಎಷ್ಟಿದೆ ಸೊ ಅಷ್ಟರಲ್ಲೂ ಕೂಡ ಒಂದೇ ರೀತಿಯಾಗಿ ರೂಟ್ ಮಾಡ್ಬೋದು. ಆದರೆ X100 Proನ ರೂಟ್ ಮಾಡಿದ ರೀತಿ ವಿವೋ ಕಂಪನಿಯವ್ರದ್ದು ಬೇರೆ ಸ್ಮಾರ್ಟ್ ಫೋನ್ಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಬ್ರ್ಯಾಂಡ್ ಸ್ಮಾರ್ಟ್ ಫೋನ್ಗಳನ್ನ ರೂಟ್ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಬೇರೆ ಬೇರೆ ಸ್ಮಾರ್ಟ್ ಫೋನ್ಗಳಲ್ಲೂ ಬೇರೆ ಬೇರೆ ರೀತಿಯಾಗಿಬಿಟ್ಟು ರೂಟ್ ಮಾಡುವಂಥ ಸಿಸ್ಟಮ್ ಇರುತ್ತೆ. ಸೊ ಇದನ್ನ ನೀವು ಯಾವ ರೀತಿ ಕಂಡುಹಿಡಿಯಬಹುದು ಅಂತ ಹೇಳಿದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದು. ಸೊ ಅದರಲ್ಲಿ ನಿಮಗೆ ಡೆವಲಪರ್ ಸಿಗ್ತಾರೆ, ಯಾವ ರೀತಿಯಾಗಿ ರೂಟ್ ಮಾಡೋದನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳಿದ್ರೆ ವೆಬ್ಸೈಟ್ಗಳಲ್ಲಿ ಕೆಲವೊಂದು ಆರ್ಟಿಕಲ್ನ ಹಾಕಿರ್ತಾರೆ. ಜೊತೆಗೆ ಅದರಲ್ಲಿ ನಿಮಗೆ ಲಿಂಕ್ ಜೊತೆಗೆ ಕೆಲವೊಂದು ಮೆಥಡ್ಸ್ಗಳನ್ನ ತಿಳಿಸ್ಕೊಟ್ಟಿರ್ತಾರೆ ನಿಮ್ಮೊಂದು ಸ್ಮಾರ್ಟ್ ಫೋನ್ನ ಯಾವ ರೀತಿಗೆ ರೂಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಒಂದು ನೆನ್ಪಿಟ್ಕೊಳ್ಳಿ, ಏನಂತಂದ್ರೆ ಒಂದು ಸ್ಮಾರ್ಟ್ ಫೋನ್ನ ರೂಟ್ ಮಾಡೋ ರೀತಿನೇ ಇನ್ನೊಂದು ಸ್ಮಾರ್ಟ್ ಫೋನ್ನ ರೂಟ್ ಮಾಡೋಕ್ಕಾಗಲ್ಲ. ಬಟ್ ಎರಡು ಒಂದೇ ರೀತಿಯ ಸ್ಮಾರ್ಟ್ ಫೋನ್ಗಳಾಗಿದ್ರೆ ರೂಟಿಂಗ್ ಏನಿದೆ ಸೇಮ್ ಆಗಿರುತ್ತೆ. ಬಟ್ ಬೇರೆ ಬೇರೆ ಸ್ಮಾರ್ಟ್ ಫೋನ್ ಆಯಿತು ಅಂತ ಹೇಳಿದ್ರೆ ರೂಟ್ ಮಾಡುವಂಥ ವಿಧಾನಗಳು ಚೇಂಜ್ ಆಗುತ್ತೆ. ಯಾವುದೋ ಒಂದು ಸ್ಮಾರ್ಟ್ ಫೋನ್ನ ರೂಟಿಂಗ್ನ ಕಲ್ತ್ಬಿಟ್ಟು ಬೇರೆ ಒಂದು ಸ್ಮಾರ್ಟ್ ಫೋನ್ನ ರೂಟ್ ಮಾಡೋಕೆ ಹೋದ್ರೆ ಫೈಲ್ಸ್ ಡಿಲೀಟ್ ಆದರೆ ಆ ಒಂದು ಸ್ಮಾರ್ಟ್ ಫೋನ್ ಹಾಳಾಗುತ್ತೆ. ಆದ್ದರಿಂದ ರೂಟ್ ಮಾಡೋಂಥವ್ರು ಈ ಒಂದು ವಿಷಯನ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಇದಿಷ್ಟಾಗಿತ್ತು ಈ ಒಂದು ಸ್ಮಾರ್ಟ್ ಫೋನ್ ರೂಟಿಂಗ್ ಅಂದ್ರೆ ಏನು, ಸೊ ಯಾವ ರೀತಿಯಾಗಿ ನೀವು ರೂಟ್ ಮಾಡೋದನ್ನ ಕಲಿಬೋದು ಅನ್ನೋದ್ರ ಬಗ್ಗೆ. ಇದ್ರ ಬಗ್ಗೆ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಡೌಟ್ ಇತ್ತು ಅಂತ ಹೇಳಿದ್ರೆ ಕಾಮೆಂಟ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಅಂಡ್ ಶೇರ್ ಮಾಡಿ. ಸೊ ಜೊತೆಗೆ ಇಷ್ಟ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಭಾರತ್.